ನಮಸ್ಕಾರ. ಮಾರ್ಚ್ 2ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ವಿವರವಾದ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಬನ್ನಿ, ಇವತ್ತಿನ ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ಒಂದೊಂದಾಗಿ ನೋಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ 2 ಮುಖ್ಯ ವಿಭಾಗಗಳಿವೆ. ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳನ್ನು ನೋಡೋಣ, ನಂತರ ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಕಡೆಗೆ ಗಮನ ಹರಿಸೋಣ. ಸರಿ, ಹಾಗಿದ್ರೆ ಮೊದಲಿಗೆ ನಮ್ಮ ದೇಶದ ಸುದ್ದಿಗಳೊಂದಿಗೆ ಶುರು ಮಾಡೋಣ. ಮೊದಲನೇ ಸುದ್ದಿ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಸಂಘರ್ಷದ ಬಗ್ಗೆ. ಈ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ಭಾರತದ ರಾಜತಾಂತ್ರಿಕ ನಿಲುವು ಏನು ಮತ್ತು ಭಾರತ ಯುಎಇ ನಡುವಿನ ಇತ್ತೀಚಿನ ಮಾತುಕತೆ ಯಾಕೆ ಇಷ್ಟು ಮುಖ್ಯವಾಗಿದೆ ಅನ್ನೋದನ್ನು ನೋಡೋಣ. ಇತ್ತೀಚೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯುಎಇ ಅಧ್ಯಕ್ಷರ ನಡುವೆ ಒಂದು ದೂರವಾಣಿ ಸಂಭಾಷಣೆ ನಡೆದಿದೆ. ಇದರಲ್ಲಿ ಭಾರತ ತನ್ನ ನಿಲುವನ್ನ ತುಂಬಾನೇ ಸ್ಪಷ್ಟಪಡಿಸಿದೆ. ಯುಎಇ ಅಂತಹ ಮಿತ್ರ ರಾಷ್ಟ್ರಗಳ ಮೇಲೆ ನಡೆಯುವ ಯಾವುದೇ ದಾಳಿಯನ್ನು ಭಾರತ ಖಂಡಿಸುತ್ತೆ. ಅಷ್ಟೇ ಅಲ್ಲ, ಆ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡಲು ಭಾರತ ಸಂಪೂರ್ಣವಾಗಿ ಸಹಕರಿಸಲಿದೆ ಅಂತ ಭರವಸೆ ನೀಡಿದೆ. ಈಗ ನಮ್ಮ ದೇಶದ ಆರ್ಥಿಕತೆ ಕಡೆಗೆ ಬರೋಣ. ಜಾಗತಿಕವಾಗಿ ಎಷ್ಟೇ ಅಸ್ಥಿರತೆ ಇದ್ರೂ ನಮ್ಮ ದೇಶದ ಆರ್ಥಿಕತೆ ಎಷ್ಟು ಸದೃಢವಾಗಿದೆ ಅನ್ನೋದಕ್ಕೆ ಜಿಎಸ್ಟಿ ಸಂಗ್ರಹಣೆಯ ಅಂಕಿಅಂಶಗಳೇ ಸಾಕ್ಷಿ. ಬನ್ನಿ ನೋಡೋಣ. ಗಮನಿಸಿ, ಇದೇ ವರ್ಷದ ಫೆಬ್ರವರಿಯಲ್ಲಿ ದೇಶದ ಒಟ್ಟು ಜಿಎಸ್ಟಿ ಸಂಗ್ರಹ ಬರೋಬ್ಬರಿ 1.83 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ, ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಎಷ್ಟು ಚುರುಕಾಗಿವೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಸಂಕೇತ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬೆಳವಣಿಗೆ ಇನ್ನೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಹೌದು, ಕಳೆದ ವರ್ಷದ ಫೆಬ್ರವರಿ ತಿಂಗಳಿಗೆ ಹೋಲಿಸಿದರೆ ಈ ಬಾರಿ ಜಿಎಸ್ಟಿ ಸಂಗ್ರಹದಲ್ಲಿ 8.1% ಹೆಚ್ಚಳವಾಗಿದೆ. ಇದು ನಮ್ಮ ಆರ್ಥಿಕತೆ ಒಂದು ಸ್ಥಿರವಾದ ಪ್ರಗತಿಯ ಹಾದಿಯಲ್ಲಿದೆ ಅನ್ನೋದನ್ನು ತೋರಿಸುತ್ತೆ. ಇದು ಕೇವಲ ಒಂದು ತಿಂಗಳ ಕಥೆ ಅಲ್ಲ. ಈ ಪೂರ್ತಿ ಆರ್ಥಿಕ ವರ್ಷವನ್ನೇ ಗಮನಿಸಿದ್ರೆ ಏಪ್ರಿಲ್ನಿಂದ ಫೆಬ್ರವರಿವರೆಗೆ ಒಟ್ಟು ಸಂಗ್ರಹ 20 ಲಕ್ಷ ಕೋಟಿ ರೂಪಾಯಿಗಳ ಗಡಿಯನ್ನ ದಾಟಿದೆ. ಅಂದ್ರೆ 8.3% ಬೆಳವಣಿಗೆ. ಇದರಲ್ಲಿ ಮುಖ್ಯವಾಗಿ ಆಂತರಿಕ ವಹಿವಾಟಿನಿಂದ ಬರುವ ಆದಾಯದಲ್ಲೂ ಹೆಚ್ಚಳವಾಗಿದೆ. ಅಂದ್ರೆ ದೇಶದೊಳಗಿನ ವ್ಯಾಪಾರ ವಹಿವಾಟುಗಳು ಗಟ್ಟಿಯಾಗ್ತಿವೆ ಅಂತ ಅರ್ಥ. ನೋಡಿ, ಆರ್ಥಿಕತೆ ಚೇತರಿಸ್ಕೊಳ್ತಿದೆ ಅಂದ್ರೆ ಅದರ ನೇರ ಪರಿಣಾಮ ಜನರ ಓಡಾಟದ ಮೇಲೂ ಆಗುತ್ತೆ ಅಲ್ವಾ? ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ನಮ್ಮ ವಾಯುಯಾನ ಕ್ಷೇತ್ರ. ಡಿಜಿಸಿಎ ಬಿಡುಗಡೆ ಮಾಡಿರುವ ಹೊಸ ಡೇಟಾ ಇದನ್ನೇ ಹೇಳ್ತಿದೆ. ಜಾನ್ವರಿ ಒಂದೇ ತಿಂಗಳಲ್ಲಿ ನಮ್ಮ ದೇಶದೊಳಗೆ 1.52 ಕೋಟಿಗೂ ಹೆಚ್ಚು ಜನ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂದ್ರೆ ನೀವೇ ಊಹಿಸಿ. ಕೊರೋನಾ ನಂತರ ವಾಯುಯಾನ ಕ್ಷೇತ್ರ ಎಷ್ಟು ಬಲವಾಡಿ ಪುಟಿದೆದ್ದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕಳೆದ ವರ್ಷದ ಜನವರಿಗೆ ಹೋಲಿಸಿದ್ರೆ ಈ ಸಲ ಪ್ರಯಾಣಿಕರ ಸಂಖ್ಯೆ 4.36%ನಷ್ಟು ಹೆಚ್ಚಾಗಿದೆ. ಇದು ದೇಶದಲ್ಲಿ ಜನರ ಓಡಾಟ, ವ್ಯಾಪಾರ ಮತ್ತು ಆರ್ಥಿಕ ವಿಶ್ವಾಸ ಹೆಚ್ಚಾಗ್ತಿರೋದರ ಸಂಕೇತ. ಸರಿ, ರಾಷ್ಟ್ರೀಯ ಸುದ್ದಿಗಳ ಕೊನೆಯಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯದ ಕಡೆಗೆ ಗಮನ ಹರಿಸೋಣ. ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಘಟನೆಗಳು ಭಾರತದ ಮೇಲೆ ಅಂದ್ರೆ ನಮ್ಮ ಇಂಧನ ಭದ್ರತೆಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು, ಬನ್ನಿ ನೋಡೋಣ. ಈ ಇಡೀ ಕಥೆಯಲ್ಲಿ ಒಂದು ಜಾಗ ಬಹಳ ಮುಖ್ಯ. ಅದುವೇ ಹೊರ್ಮುಜ್ ಜಲಸಂಧಿ. ಏನಿದು? ಇದು ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಯನ್ನು ಸಂಪರ್ಕಿಸುವ ಒಂದು ಅತಿ ಪ್ರಮುಖ ಸಮುದ್ರ ಮಾರ್ಗ. ಇಡೀ ಜಗತ್ತಿನ ಸುಮಾರು 20% ತೈಲ ಮತ್ತು ಅನಿಲ ರಫ್ತು ಆಗೋದೇ ಈ ಮಾರ್ಗದ ಮೂಲಕ. ನಮ್ಮ ದೇಶದ ಇಂಧನ ಭದ್ರತೆಯ ವಿಷಯ ಬಂದಾಗ ಈ ಜಲಸಂಧಿ ಎಷ್ಟು ಮುಖ್ಯ ಅನ್ನೋದು ನಿಮಗೆ ಈ ಅಂಕಿಅಂಶ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲದಲ್ಲಿ ಸುಮಾರು 50%, ಎಲ್ಎನ್ಜಿಯಲ್ಲಿ 60% ಮತ್ತು ನಮ್ಮ ಅಡುಗೆ ಅನಿಲ ಅಂದ್ರೆ ಎಲ್ಪಿಜಿಯ ಬಹುಪಾಲು ಬರೋದೇ ಈ ಮಾರ್ಗದ ಮೂಲಕ. ಹಾಗಾಗಿ ಇಲ್ಲಿ ಏನಾದರೂ ಸಣ್ಣ ಸಮಸ್ಯೆ ಆದರೂ ಅದು ನಮ್ಮ ಪೆಟ್ರೋಲ್ ಬೆಲೆ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಬನ್ನಿ ಈಗ ನಮ್ಮ ಗಮನವನ್ನ ಅಂತಾರಾಷ್ಟ್ರೀಯ ಘಟನೆಗಳತ್ತ ಹರಿಸೋಣ. ಮೊದಲನೇದಾಗಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಒಂದು ಘಟನೆ, ಇರಾನ್ನ ಸರ್ವೋಚ್ಚ ನಾಯಕ ಐತೋಲ್ಲಾ ಅಲಿ ಖಮೆನಿ ಅವರ ಹತ್ಯೆ. ವರದಿಗಳ ಪ್ರಕಾರ ಇದು ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಜಂಟಿ ವೈಮಾನಿಕ ದಾಳಿಯ ಫಲ. ಈ ಆಪರೇಷನ್ಗೆ ಕೊಟ್ಟಿರೋ ಹೆಸರುಗಳೇ ಅದರ ಗಂಭೀರತೆಯನ್ನ ಹೇಳುತ್ತೆ. ಅಮೆರಿಕ ಇದಕ್ಕೆ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೆಸರಿಟ್ರೆ, ಇಸ್ರೇಲ್ ಆಪರೇಷನ್ ಲಯನ್ಸ್ ರೋರ್ ಅಂತ ಕರೆದಿದೆ. ಒಂದು ದಾಳಿ, ಆದರೆ ಅದರ ಪರಿಣಾಮಗಳು ಹಲವು. ರಾಜಕೀಯವಾಗಿ ಹಿರಿಯ ಧರ್ಮಗುರು ಅಲಿ ರೆಜಾ ಅರಾಫಿ ಅವರನ್ನ ಮಧ್ಯಂತರ ನಾಯಕರನ್ನಾಗಿ ನೇಮಕ ಮಾಡಲಾಗಿದೆ. ಆರ್ಥಿಕವಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಉಂಟಾಗಿ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $82 ಗಡಿಗಾಟಿದೆ. ಇನ್ನು ಸೈನಿಕವಾಗಿ ಇರಾನ್ ತಕ್ಷಣವೇ ಪ್ರತೀಕಾರ ತೀರಿಸಿಕೊಂಡಿದೆ. ಇಸ್ರೇಲ್ ಮತ್ತು ಯುಎಇ ಮೇಲೆ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಈ ಘಟನೆ ಇದೆಯಲ್ಲ,
ಇದು ಒಂದು ದೊಡ್ಡ ಪ್ರಶ್ನೆಯನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. ಒಂದು ದೇಶ ಇನ್ನೊಂದು ದೇಶದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿ ಹಸ್ತಕ್ಷೇಪ ಮಾಡೋದಕ್ಕೆ ಅಮೆರಿಕ ಒಂದು ಕಾರಣ ಕೊಡುತ್ತೆ, ಅದು ಶಾಂತಿಗಾಗಿ ಶಕ್ತಿ ಅಂತ. ಅಂದ್ರೆ ತಮ್ಮ ಮಿಲಿಟರಿ ಶಕ್ತಿಯನ್ನು ಪ್ರದರ್ಶಿಸಿ ಶತ್ರುಗಳನ್ನು ಹೆದರಿಸಿ ಶಾಂತಿ ಕಾಪಾಡೋದು ಅಂತ. ಆದರೆ ಟೀಕಾಕಾರರು ಹೇಳೋದು ಈ ನೀತಿಯನ್ನು ಕೇವಲ ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಬಳಸಲಾಗುತ್ತಿದೆ ಅಂತ. ನೋಡಿ, ಇದು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ, ಇದರದೇ ಒಂದು ಇತಿಹಾಸ ಇದೆ. 1953ರಲ್ಲಿ CIA ಇರಾನಿನಲ್ಲಿದ್ದ ಪ್ರಜಾಸತ್ತಾತ್ಮಕ ಸರ್ಕಾರವನ್ನೇ ಉರುಳಿಸಿತ್ತು. ಇತ್ತೀಚಿನ ವರ್ಷಗಳಲ್ಲಿ ವೆನೆಜುವೆಲಾ, ಅಫ್ಘಾನಿಸ್ತಾನ ಮತ್ತು ಲಿಬಿಯಾದಲ್ಲಿ ನಡೆದ ಹಸ್ತಕ್ಷೇಪಗಳು ಆ ದೇಶಗಳನ್ನು ಅರಾಜಕತೆಗೆ ತಳ್ಳಿವೆ. ಈ ಎಲ್ಲ ಉದ್ವಿಗ್ನತೆ ನಡೀತಾ ಇರುವಾಗಲೇ ಇನ್ನೊಂದು ಆತಂಕಕಾರಿ ಘಟನೆ ನಡೆದಿದೆ. ಹೋರ್ಮುಜ್ ಜಲಸಂಧಿಯ ಹತ್ತಿರ ಒಂದು ತೈಲ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಈ ದಾಳಿ ನಡೆದಿದ್ದು ಅದೇ ಆಯಕಟ್ಟಿನ ಹೋರ್ಮುಜ್ ಜಲಸಂಧಿ ಹತ್ರ. ಆ ಟ್ಯಾಂಕರ್ನಲ್ಲಿ ಒಟ್ಟು 20 ಸಿಬ್ಬಂದಿ ಇದ್ರು. ಅದರಲ್ಲಿ 15 ಜನ ನಮ್ಮ ಭಾರತೀಯರು. ಆದ್ರೆ ಇಲ್ಲೊಂದು ಸಮಾಧಾನದ ವಿಷಯ ಅಂದ್ರೆ ಎಲ್ಲಾ 15 ಭಾರತೀಯರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ದುರದೃಷ್ಟವಶಾತ್ 4 ಸಿಬ್ಬಂದಿ ಈ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಇಂದಿನ ಈ ವಿಶ್ಲೇಷಣೆಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಘಟನೆಗಳಿಂದ ನಮಗೆ ಗೊತ್ತಾಗೋದೇನೆಂದ್ರೆ, ಜಾಗತಿಕ ರಾಜಕೀಯದಲ್ಲಿ ಪ್ರತಿಯೊಂದು ನಡೆಯೂ ಒಂದಕ್ಕೊಂದು ಸಂಬಂಧ ಹೊಂದಿರುತ್ತೆ. ಇರಾನ್ನಲ್ಲಿ ನಡೆಯುವ ಒಂದು ಘಟನೆ, ಹೋರ್ಮುಜ್ ಜಲಸಂಧಿಯಲ್ಲಿ ನಡೆಯುವ ಒಂದು ದಾಳಿ ನೇರವಾಗಿ ನಮ್ಮ ಆರ್ಥಿಕತೆ ಮತ್ತು ಭದ್ರತೆಯ ಮೇಲೆ ಪರಿಣಾಮ ಬೀರುತ್ತೆ. ಕೊನೆಯಲ್ಲಿ ಒಂದು ಪ್ರಶ್ನೆ: ಇಷ್ಟೆಲ್ಲ ಸಂಪರ್ಕವಿರುವ ಈ ಜಗತ್ತಿನಲ್ಲಿ ನಾವು ನಿಜವಾಗಿಯೂ ಯಾವುದೇ ಸಂಘರ್ಷದಿಂದ ದೂರ ಉಳಿಯಲು ಸಾಧ್ಯವೇ? ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.